ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮೇಲೆ ರಘು ಗಿಲ್ಲಿಗೆ ಹೊಡಿಯೋಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ರಜತ್ ತಡಿಲಿಲ್ಲ ಅಂದರೆ ಮೋಸ್ಟ್ಲಿ ಹೊಡೆದೇ ಬಿಡ್ತಿದ್ರು, ನನಗೆ ಗೊತ್ತಿಲ್ಲ. ಪಾಪ ಗಿಲ್ಲಿ ನಿಜವಾಗ್ಲೂ ಪಾಪ ಅನಿಸುತ್ತೆ. ಅವನಷ್ಟು ಅವನು ಸೀರಿಯಸ್ ಆಗು ತಗೊಳಕ್ಕಾಗೋದಿಲ್ಲ. ಸೀರಿಯಸ್ ಆಗಿ ತಗೊಂಡ್ರೆ ಯಾಕಣ ಅಂತ ಒಂಥರ ಹಳ್ಳಿ ಹುಡುಗನ ಥರ ನಮ್ಗಳಿಗೆ ಒಂಥರ ಕನೆಕ್ಟ್ ಆಗ್ತಾನೆ. ಯಾಕಣ ಅವ್ನು ಅದನ್ನ ಸೀರಿಯಸ್ ಆಗಿ ಅವ್ರು ಹೊಡಿಯೋಕೆ ಹೋಗ್ತಾರೆ, ಯಾಕಣ ಇದೊಳ್ಳೆ ಹೆಂಗೆ ಆಡ್ತೀಯಾ ಅಂತ ಹಂಗೆ ನಮ್ಗಳ ಥರ ಮಾತಾಡ್ತಾನೆ. ಒಂಥರ ಸೀರಿಯಸ್ನೆಸ್ಸೇ ಇಲ್ಲ ಅವನಿಗೆ. ಅವನಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ಅದರಲ್ಲಿ ಡೌಟ್ ಇಲ್ಲ. ನಂಬರ್ 1 ಶೋ ಆಗಿದೆ. ಕೊನೆಗೂ ರಜತ್ ಚೈತ್ರ ಬಂದಮೇಲೆ ಮತ್ತೆ ಸೆಕೆಂಡ್ಗೆ ಬಂದಿದೆ ಚಾನಲು. ಈಗ TRP ಕೂಡ ಕಡಿಮೆ ಆಗಿಬಿಟ್ಟಿದೆ. ಈಗೇನು ಓದ್ಲ ಗಿಲ್ಲಿ ಇದ್ದಾಗೆ ಚೆನ್ನಾಗಿತ್ತು. ರಜತ್ ಚೈತ್ರ ಬರೋ ಅವಶ್ಯಕತೆ ಇರಲಿಲ್ಲ. ಬಿಗ್ ಬಾಸ್ ಅವ್ರು ಅದಕ್ಕೆ ಕರೆಸಿದ್ದು. ಇವನು ಒನ್ ಮ್ಯಾನ್ ಶೋ ಅಂತಿದ್ರಲ್ಲ, ಅದಕ್ಕೋಸ್ಕರ ಇವ್ರನ್ನ ಹಾಕಿದ್ರೆ ಹೆಂಗಾಗುತ್ತೆ ಅಂತ ಕರೆಸಿದ್ರು. ಬಟ್ ಈಗ ನೋಡಿದ್ರೆ TRPನೇ ಡೌನ್ ಆಗಿಬಿಟ್ಟಿದೆ. ಏನು ನನ್ನ ಪ್ರಕಾರ ಗೈಸ್, ಇದೊಂದು 8 ಗಂಟೆಗೆ ಬಿಗ್ ಬಾಸ್ ಬಂದಿದ್ರೆ 100% ಎಲ್ಲರೂ ನೋಡ್ತಿದ್ರು. 11 ಗಂಟೆ ಅಂದರೆ ತುಂಬ ಜಾಸ್ತಿ ಹೊತ್ತಾಯಿತು. ಈಗೆಲ್ಲ ತುಂಬ ಜನ ಸಾಕಾಗಿ ಬಂದಿರ್ತಾರೆ ಕೆಲಸದಿಂದ, ಮಲ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ಇವರು ಒಂಚೂರು ಬೇಗನೆ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ. ನಿಮ್ಗೆ ಎಷ್ಟು ಗಂಟೆಗೆ ಇರಬೇಕಾಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಏನಾಗಿದೆ ಗಿಲ್ಲಿದು ಅಂತ ನಾನೀಗ ಹೇಳ್ತೀನಿ ಬನ್ನಿ. ಮೊದಲಿಗೆ ಈ ಲಕ್ಸುರಿ ಬಜೆಟ್ ಟಾಸ್ಕ್ ಕೊಟ್ಟಿದ್ರಲ್ಲ, ಮನೆಯೆಲ್ಲ ಕಸದ ಬುಟ್ಟಿ ಮಾಡಿ ಇಕ್ಕಿದ್ರಲ್ಲ, ಸೊ ಅದನ್ನೆಲ್ಲ ಕಸ ನೀಟಾಗಿ ಎತ್ತಾಗಿ ಅವ್ರು ಕೊಟ್ಟಿರೋ ಟೈಮ್ಗೆ ಈಗ ಲಕ್ಸುರಿ ಬಜೆಟ್ ತೊಗೊಂಡಿದ್ದಾರೆ ಮನೆಯ ಸದಸ್ಯರೆಲ್ಲ. ಚಿಕನ್, ಮಟನ್, ಇದೇನು ಕೊಟ್ಟಿದ್ರಲ್ಲ, ಪನ್ನೀರ್, ಅದೆಲ್ಲ ತೊಗೊಂಡಿದ್ದಾರೆ. ಬಟ್ ತಗೊಂಡಿದ್ದಾರೆ. ಮೊದಲಿಗೆ ಈಗ ಏನಂತಾರೆ, ಅಣ್ಣ ಚಿಕನ್ ಬೇಗ ಆಗ್ಬಿಡುತ್ತೆ, ಈಗ ಚಿಕನ್ಗೆ ಚಪಾತಿ ಎಲ್ಲ ಚಪಾತಿ ಜೊತೆಗೆ ಚಿಕನ್ ಎಲ್ಲ ತಿನ್ಕೊಬಿಡೋಣ ಅಂದ್ಬಿಟ್ಟು ಬೇಗ ಚಿಕನ್ ಮಾಡಿಬಿಡೋಣ ಅಂತ ರಘುವ್ರಿಗೆ ಹೇಳಿದ್ದಾರೆ. ರಘುವ್ರು ಆಯಿತು ಹಂಗೆ ಮಾಡ್ತೀನಿ ಅಂತ ಹೇಳಿದೆ. ಗಿಲ್ಲಿಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ಅಂತ ಕಾಣುತ್ತೆ. ಅವ್ರು ಚಿಕನ್ ಇನ್ನೂ ಸ್ಟಾರ್ಟ್ ಮಾಡ್ತಿದ್ದಂಗೆ ಆಲೆ ಅಣ್ಣ ಆಯ್ತಣ್ಣ ಆಯ್ತಣ್ಣ ಕಿಚನ್ಗೆ ಹೋಗ್ತಾನೆ. ರಘು ಸರ್ ಪಕ್ಕ ನಿಂತ್ಕೊತಾನೆ, ಅಣ್ಣ ಆಯ್ತಣ್ಣ ಅಂತಂದೆ. ಮತ್ತೆ ಮುಂದಕ್ಕೆ ಬರ್ತಾನೆ, ಅಣ್ಣ ನೋಟ್ ಅಣ್ಣ ಆಯ್ತಾ ಅಂತಂದೆ. ಮತ್ತೆ ಹೋಗ ಟೇಬಲ್ ಮೇಲೆ ಕೂತ್ಕೊಳ್ತಾನೆ, ಅಣ್ಣ ಆಯ್ತಣ್ಣ ಅಂತಂದೆ. ರಘುವ್ರಿಗೆ ಇರಿಟೇಟ್ ಆಗಿಬಿಟ್ಟಿದೆ. ಅಮ್ಮಿಕೊಂಡು ಹೋಗೋದು ಆಚೆಗೆ ಅಂತೆಲ್ಲ ಅಂದ್ಬಿಟ್ಟಿದ್ದಾರೆ. ಪಾಪ ಬೇಜಾರಾಗುತ್ತೆ. ಅಷ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವ್ರಿಗೂ ನಮಗೆ ನಾವೇ ಹೆಣ್ಮಕ್ಳಾಗಿ ನಮಗೆ ನಮ್ಮ ಮನೆಯವರೇನ ಅಮ್ಮ ಆಯಿತಾ ಆಯಿತಾ ಮನೆ ಪದೇ ಕೇಳ್ತಿದ್ರೆ ಎಷ್ಟು ಇರಿಟೇಷನ್ ಆಯ್ತು, ನೀವೇ ಬನ್ನಿ ಅನ್ನೋ ರೀತಿ ಎಷ್ಟು ಇರಿಟೇಷನ್ ನಾವುಗಳಾಗ್ತೀವೋ ಅದೇ ರೀತಿಯಲ್ಲಿ ರಘು ಸರ್ ಕೂಡ ಆಗಿದ್ದಾರೆ. ಅಲ್ಲಿ ಅವ್ರನ್ನೂ ನಾವು ಬೈಯೋ ಅವಶ್ಯಕತೆ ಇಲ್ಲ. ಅವರು ಪಾಪ ಮನುಷ್ಯರೇ, ಅವ್ರು ನಿಂತು ಅಲ್ಲಿ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಒಂದು ಕಷ್ಟ ಅಂತ ಇರುತ್ತೆ ಪಾಪ. ಅಡುಗೆ ಮನೆಯಲ್ಲಿ ನಾವಿಲ್ಲಿ ಹೆಣ್ಮಕ್ಳು ಒಂದು 2-3 ಜನಕ್ಕೆ ಮಾಡಾಕೋದಕ್ಕೆ ಅಯ್ಯೋ ನಾವು ಸಾಕಾಗೋಯ್ತಪ್ಪ. ಅವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಅಷ್ಟು ಜನಕ್ಕೆ ಅವ್ರಿಗೆ ಹೆಂಗೆ ಆಗ್ಬಿಡ ಗೈಸ್, ನಿಂತು ಅವ್ರಿಗೂ ಕಾళ్ళಲ್ಲಿ ನೋವು ಬಂದುಬಿಟ್ಟಿರುತ್ತೆ. ಪಾಪ ಅಷ್ಟು ನೀಟಾಗಿ ಮಾಡಿಕೊಡ್ತಿದ್ದಾರೆ ಅಂದಾಗ ಸುಮ್ಮನೆ ಒಂಚೂರು ಕಾಯಬೇಕಾಗುತ್ತೆ. ಪಾಪ ಅವ್ನಿಗೂ ಹೊಟ್ಟೆ ಹಸ್ತಿದೆ, ಇಲ್ಲ ಅಂತಲ್ಲ. ಅವ್ನಿಗೆ ಅದು ಇಲ್ದಲ್ಲೇ ನಿನ್ನ ಮನೆ ಕೆಲಸ ಮಾಡೋದು ಎಕ್ಸ್ಟ್ರಾ ಪೀಸ್ ಬೇರೆ ಆಗ್ತೀವಿ ಅಂತ ಮನೆ ಸದಸ್ಯರು ಹೇಳಿದ್ದಾರೆ. ಸೊ ಅದನ್ನು ಅವನು ಒಂಥರ ಸೀರಿಯಸ್ಸಾಗಿ ತಗೋಬಿಟ್ಟು ಅಣ್ಣ ಆಯ್ತಣ್ಣ ಅಂತ ಕೇಳ್ತಿದ್ದಾನೆ. ಬಟ್ ಅವರು ತುಂಬ ಇರಿಟೇಷನ್ ಆಗಿ ಹೊಡಿಯೋಕ್ಕೆ ಹೊರ್ಟೋಗ್ಬಿಟ್ರು ಕೊನೆಗೆ. ಹಿಂಗೆ ಇರಿಟೇಷನ್ ಮಾಡಿದ್ರೆ ನಾನು ಶೋಯಿಂದ ಆಚೆಗೆ ಹೋದ್ರೂ ಪರವಾಗಿಲ್ಲ, ನಿಂಗೆ ಹೊಡೆದ್ಬಿಟ್ಟೆ ಹೋಗ್ತೀನಿ, ಹೊಡೆದೇ ಹೊರ್ಟೋಗ್ತೀನಿ ಅಂತ ಹೊರ್ಟೋದ್ರು. ಪಾಪ ಪಕ್ಕದಲ್ಲಿ ರಜತ್ ಅವ್ರು ನಿಂತಿದ್ರು. ಅವ್ರು ಹೇಳಿದ್ರು, ಅಣ್ಣ ಸುಮ್ಮನೆ ನಿಂತ್ಕೊಳ್ಳಿ, ಅವನ್ನ ನಾರ್ಮಲ್ ಇದ್ದಿದ್ದೆ, ಇರಲಿ ಬಿಡಿ ಅಂತ. ಯಾವನೋ ಅವನಲ್ಲೇ ಆ ಥರ ಎಲ್ಲ ಬೈದ್ಬಿಟ್ಟಿದ್ದಾರೆ. ಹೇಳಿದ್ದು ಒಂಚೂರು ಅರ್ಥನೇ ಮಾಡ್ಕೊಳ್ಳೋದ, ಮತ್ತೆ ಕೆಟ್ಟಾಗಿ ಎಲ್ಲ ಮಾತಾಡ್ತಾನೆ, ಇರಿಟೇಷನ್ ಮಾಡ್ತಾನೆ, ಹೇಳಿದ್ನೇ ಹೇಳ್ತಾನೆ ಅನ್ನೋ ರೀತಿ ಮಾತಾಡಿದ್ದಾರೆ. ಸೊ ಅಲ್ಲೇನು ಅಷ್ಟು ದೊಡ್ಡ ಸೀರಿಯಸ್ ಆಗಿ ಏನಾಗಿಲ್ಲ. ಮತ್ತೆ ಆಯಿತು ಬಿಡೋಣ, ಹೊಡಿಯಬೇಕು ಏನು ಕಡೆ ಹಿಂಗೆ ಆಡ್ತೀವಿ ಅಂತ ಎದ್ದೋಗ್ಬಿಟ್ಟು ಮತ್ತೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಧನುಷಣ್ಣ ಅಡುಗೆ ಆಯ್ತಣ್ಣ ಅಂತ ಕೇಳ್ತಾನೆ. ಅಂದರೆ ಅವನು ತುಂಬ ಸೀರಿಯಸ್ ಆಗು ತಗೊಳಕ್ಕಾಗಲ್ಲ, ಅದಕ್ಕೂ ಇರಿಟೇಷನ್ ಆಗಿಬಿಟ್ಟಿದ್ದಾರೆ. ಮತ್ತೆ ಅದನ್ನೇ ಕೇಳ್ತಾನೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ನು ಇರೋದೇ ಹಾಗೆ, ಸೀರಿಯಸ್ ಆಗು ತಗೊಳಕ್ಕಾಗಲ್ಲ. ಹೊಡೆದ್ರೆ ನೀವೇ ಮನೆಯಿಂದ ಆಚೆಗೆ ಹೋಗ್ತೀರಾ ಅಷ್ಟೇ. ರಜತ್ ಅವ್ರು ಮೋಸ್ಟ್ಲಿ ಅಡ್ಡ ಬರಲಿ ಅಂದರೆ ಹೊಡೆದೇ ಬಿಡ್ತಿದ್ರೇನೋ, ಅದು ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಇನ್ನೊಂದು ವಿಷಯ ಅಂದರೆ ಈ ವಾರ ನೋ ಎಲಿಮಿನೇಷನ್. ರಜತಾಗಿ ಚೈತ್ರ ಮನೆಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದು ಇವತ್ತೇ ಶೂಟಿಂಗ್ ಆಲ್ರೆಡಿ ಮುಗ್ದೋಗಿದೆ. ಇವತ್ತು ಶುಕ್ರವಾರನೇ ಸ್ಟಾರ್ಟ್ ಆಗಿತ್ತು, ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗ್ದೋಗಿದೆ. ನಾಳೆ ತೋರಿಸ್ತಾರೆ ಅದನ್ನು ಶೂಟಿಂಗ್. ಮೋಸ್ಟ್ಲಿ ಮೊದಲನೇ ಎಪಿಸೋಡೇ ಅಂದರೆ ಮೊದಲನೇ ಪ್ರೋಮೋನೇ ಈಗ ಕಿಚ್ಚ ಸರ್ ಕ್ಲಾಸ್ ತೊಗೊಂಡಿರೋದ್ರ ಬಗ್ಗೆ ಬರುತ್ತೆ. ಸ್ಟಾರ್ಟಿಂಗ್ ಎಲ್ಲ ಇವರನ್ನು ನಾಮಿನೇಟ್ ಆಗಿದ್ದಾರೆ, ಯಾರು ಹೋಗ್ತಾರೆ ಅನ್ನೋ ಒಂದು ಪ್ರೋಮೋ ಬಿಡ್ತಿದ್ರು. ಬಟ್ ಇವತ್ತಾಗಲ್ಲ, ಇವತ್ತೇ ಆಲ್ರೆಡಿ ಶೂಟ್ ಆಗಿರೋದ್ರಿಂದ ಕಿಚ್ಚ ಸರ್ ಏನು ಬೈದ್ರು ಅನ್ನೋ ಪ್ರೋಮೋನೇ ಮೋಸ್ಟ್ಲಿ ಮಾರ್ನಿಂಗ್ ಆಗ್ತಾರೆ ಅನಿಸುತ್ತೆ. ನೋಡುವ ಏನು ಮಾಡ್ತಾರೆ, ಏನು ಕತೆ ಅಂತ. ನಿಮ್ಗೇನು ಅನಿಸುತ್ತೆ? ರಜತ್ ಚೈತ್ರ ಹೋಗ್ಬೇಕಾ ಬೇಡವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗಂತ ಯಾರೂ ರಘು ಸರ್ನ ಏಟ್ ಮಾಡೋಕೆ ಹೋಗ್ಬೇಡಿ.
ಸ್ವಲ್ಪ ಇರಿಟೇಟ್ ಆಗಿದ್ದಾರೆ. ಆಮೇಲೆ ಮತ್ತೆ ಲೈವ್ ಫೀಡಲ್ಲಿ ನೋಡಿದ್ವಿ ಚೆನ್ನಾಗೇ ಮಾತಾಡ್ತಿದ್ದಾರೆ, ಚೆನ್ನಾಗೇ ಇದ್ದಾರೆ, ಆ ಥರ ಏನೂ ಇಲ್ಲ. ಅಲ್ಲಿ ಅವರಿಬ್ಬರು ಕಿತ್ತಾಡ್ತಿದ್ರೆ ಇವ್ರು ಕೂಡ ನಗಾಡ್ತಿದ್ರು, ರಜತ್ ಅವ್ರು ಕೂಡ. ಸೀರಿಯಸ್ ಆಗಿ ಏನೂ ಇರಲ್ಲ, ಬಟ್ ಅವ್ರಿಗೂ ಇರಿಟೇಷನ್ ಆಗಿದೆ, ಇವ್ನು ಗಿಲ್ಲಿದ್ದು ಇದ್ದಿದ್ದೆ, ಅವ್ನಿಗೂ ಹೊಟ್ಟೆ ಹಸುವಾಗಿದೆ, ಏನು ಮಾಡೋಕ್ಕಾಗದೆ ಇದ್ದಿದ್ದೆ ಅವ್ರದ್ದು ಇಬ್ಬರದು ಇದ್ದಿದ್ದೆ ಕೋಳಿ ಜಗಳ. ಸೊ ಯಾರು ಸೀರಿಯಸ್ ಆಗಂತೂ ತೊಗೊಳಕ್ಕೆ ಹೋಗ್ಬಿಡಿ. ಪಾಪ ಗಿಲ್ಲಿ ಹಿಂಗೆ ಮಾಡಿದೆ ಅಂತ ರಘು ಸರ್ನ ಏಟ್ ಮಾಡೋಕ್ಕೆ ಹೋಗ್ಬಿಡಿ. ಏನು ಹೇಳಿ, ಏಟಂತೂ ಯಾರನ್ನೂ ಮಾಡೋಕ್ಕೆ ಹೋಗ್ಬಿಡಿ. ಸಿಚುವೇಶನ್ಸ್ ಹಂಗೆ ಒಬ್ಬೊಬ್ಬರನ್ನ ಮಾತಾಡ್ಸುತ್ತೆ ಅಷ್ಟೇ. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.